ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಪೂರಿ ಜಗನ್ನಾಥ್. ಎಲ್ಲೋ ಇದೆಯಾ, ಒರಿಸ್ಸಾಗೆ ಹೋಗ್ಬಿಟ್ಟಿದ್ದೆ. ಒರಿಸ್ಸಾ ಅಲ್ಲ, ನಾನಿರೋದು ನಮ್ಮ ಬೆಂಗಳೂರು ಹತ್ರ. ಇದು ಎಲ್ಲರೂ ತುಂಬ ಜನ ಗೊತ್ತು, ಬಟ್ ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ಫಾರ್ಮ್ ಮಾಡ್ತೀನಿ. ಇದಿರೋದು ನಿಮಗೆ HSR ಆಗ್ರಾ ಟೆಂಪಲ್ ಇದೆಯಲ್ಲ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ, ಅದು ಎಷ್ಟು 92 ಫೀಟೋ 108 ಫೀಟ್ ಏನದ, ಅಲ್ಲಿ ಈ ದೇವಸ್ಥಾನ ಇದೆ, ಪೂರಿ ಜಗನ್ನಾಥ್ ದೇವಸ್ಥಾನ. ಅದೇ ಥರ ಒರಿಸ್ಸಾದಲ್ಲಿರುವ ಪುರಿ ಜಗನ್ನಾಥ್ ದೇವಸ್ಥಾನ ಎಷ್ಟು ಫೇಮಸ್ಸು, ಅದೇ ಥರ ನಮ್ಮ ಬೆಂಗಳೂರಲ್ಲಿರೋದು ತುಂಬ ಫೇಮಸ್ಸು. ಅಲ್ಲಾದರೆ ಆರ್ಕಿಟೆಕ್ಟ್ ಹೆಂಗೆ ಮಾಡಿದಾರೋ ಮೋಸ್ಟ್ಲಿ ಅದೇ ಥರ ಇರುತ್ತೆ ಅನ್ಕೊಂಡೆ. ಬಟ್ ಇನ್ನು ನಾನು ಒರಿಸ್ಸಾಗೆ ಹೋಗಿಲ್ಲ, ಅಲ್ಲಿಗೋದ್ರೆ ಹೆಂಗೆ ಅಂತ ಗೊತ್ತಾಗುತ್ತೆ. ಆದಷ್ಟು ಈಗ ಸೇಮ್ ಅಲ್ಲಿ ಒರಿಸ್ಸಾದಲ್ಲಿ ಏನು ದೇವರು ಇದೆಯೋ ಸೇಮ್ ಕೃಷ್ಣದು ಅದೇ ಥರನೇ ಇಲ್ಲೂ ಇವ್ರು ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ನನಗೊಂದೊಂಥರ ಗೂಸ್ ಬಂಪ್ಸ್. ಏನಕ್ಕೆ ನಾವು ಮಾಡ್ತಾ, ಯಾಕಂದ್ರೆ ಬೆಂಗಳೂರಲ್ಲಿ ತುಂಬ ವರ್ಷ ಇದ್ದೀವಿ, ಬಟ್ ಆದಷ್ಟು ನಾನು ಈ ದೇವಸ್ಥಾನಕ್ಕೆ ಹೋಗೇ ಇಲ್ಲ, ಪುರಿ ಜಗನ್ನಾಥ್ ದೇವಸ್ಥಾನಕ್ಕೆ. ಇವತ್ತು ಮಾಡೋಕ್ಕೆ ಒಂದು ದೊಡ್ಡ ಕಾರಣ ಏನಂತಂದರೆ, ನಾಳೆ ಮಾರನೇ ದಿನ ಬಂದ್ಬಿಟ್ಟು 12 ವರ್ಷಕ್ಕೆ ಬರುವ ಒಂದು ಜಾತ್ರೆ ಪೂರಿ ಜಗನ್ನಾಥದ್ದು. ಅದ್ರದ್ದು ನಾನು ನಿಮ್ಗೆ ಆದಷ್ಟು ಫುಲ್ ಡೀಟೇಲ್ ನಿಮಗೆ ನಾನು ಹೇಳ್ತೀನಿ. ಮಿಸ್ ಮಾಡಿಲ್ಲದೆ ಫಸ್ಟ್ ಟೈಮ್ ನೋಡ್ತೀನಿ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸು ದೇವಸ್ಥಾನ ಬಗ್ಗೆ ಎಲ್ಲ ನಿಮಗೆ ಬರ್ತಾನೆ ಇರುತ್ತೆ. ಆದಷ್ಟು ಮಿಸ್ ಮಾಡಿಲ್ಲದೆ ನೀವೆಲ್ಲರೂ ಹೋಗ್ಬಿಟ್ಟು ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದೇ ಥರ ತುಂಬ ಸ್ಪೆಷಲ್ ಈ ದೇವಸ್ಥಾನದಲ್ಲಿ. ಏನಕ್ಕಂದರೆ ಕೃಷ್ಣ ಅವ್ರದ್ದು ಬಂದ್ಬಿಟ್ಟು ಒಂದು ಹಾಟ್ ಇದರಲ್ಲೇ ಇದೆ ಅಂತ ಹೇಳ್ಬಿಟ್ಟು, ಹೃದಯ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಂದರೆ ಇಲ್ಲಲ್ಲ, ಅದು ಒರಿಸ್ಸಾದಲ್ಲಿ. ಮಿಸ್ ಮಾಡಿಲ್ಲದೆ ಒರಿಸ್ಸಾಗೆ ಹೋಗಂಗಿದ್ರೆ ಆದಷ್ಟು ಒರಿಸ್ಸಾಗೆ ಹೋಗಿ ನೋಡ್ಕೊಂಬನ್ನಿ. ಅದು ನೀವೇನಾದರೂ ತುಂಬ ಫೆಸ್ಟಿವಲ್ ಇರೋ ಟೈಮ್ಗೆ ಹೋದರೆ ನೀವು ದೇವಸ್ಥಾನ ನೋಡೋಕ್ಕಾಗಲ್ಲ. ಆದಷ್ಟು ನೀವೇನಾದ್ರು ಹೋಗ್ಬೇಕಂತಂದರೆ ಒಂದು ಸ್ವಲ್ಪ ಕ್ರೌಡ್ ಯಾವ ಟೈಮ್ಗೆ ಇರಲ್ವೋ ಆ ಥರ ಟೈಮ್ಗೆ ಹೋದರೆ ನೀವು ನೋಡ್ಬೋದು. ಅದೇ ಥರ ಇಲ್ಲಿ ಮೇಲೆ ಫ್ಲಾಗ್ ಇದೆಯಲ್ವಾ, ಆ ಫ್ಲಾಗ್ನ ಬಂದ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಂದು ಫ್ಲಾಗ್ನ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಏನಾದರೂ ಅವರು ಯೆಲ್ಲೋ ಕಲರ್ ಹಾಕಿದರೆ ನೆಕ್ಸ್ಟ್ ಡೇ ಈವ್ನಿಂಗ್ ಬಂದ್ಬಿಟ್ಟು ಅದು ಮೋಸ್ಟ್ಲಿ ಈವ್ನಿಂಗ್ ಬಂದ್ಬಿಟ್ಟು ರೆಡ್ ಕಲರ್ ಫ್ಲಾಗ್ ಹಾಕ್ತಾರೆ. ಆ ಥರ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂತೂ ನಾನು ವಿಸಿಟ್ ಮಾಡಿದಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿ ನೋಡಿ. ಯಾಕಂದ್ರೆ ತುಂಬ ಜನ ಎಲ್ಲೆಲ್ಲಿರೋ ದೇವಸ್ಥಾನಗೆಲ್ಲ ಹೋಗ್ತೀವಿ, ಇಲ್ಲಿರೋ ದೇವಸ್ಥಾನಕ್ಕೆ ಹೋಗೋಕ್ಕೆ ಏನಿದೆ. ಬಟ್ ಅದೇ ಥರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ. ಆದಷ್ಟು ದೇವ್ರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ. ಆದಷ್ಟು ಎಲ್ಲರಿಗೋಸ್ಕರನೂ ದೇವ್ರ ಹತ್ರ ಬೇಡ್ಕೊತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು. ಮತ್ತು ನಾಳೆ ಇದೆಯಲ್ವಾ, ಅದು ಒಂದು ತುಂಬ ಸ್ಪೆಷಲ್ ಡೇ. ಯಾಕಂದರೆ 12 ವರ್ಷಕ್ಕೊಂದು ಸತಿ 17ನೇ ವರ್ಷಕ್ಕೊಂದು ಸತಿ ಬರುವ ಒಂದು ದೊಡ್ಡ ಜಾತ್ರೆ. ಅದು ಒರಿಸ್ಸಾದಲ್ಲಿರೋ ಸಿಕ್ಕಾಪಟ್ಟೆ ಜಾತ್ರೆ. ಅದೇ ಸೇಮ್ ಟು ಸೇಮ್ ಅಲ್ಲಿ ಏನು ಮಾಡ್ತಾರೋ ಅದೇ ಥರ, ಒಂಚೂರು ಚೇಂಜಸ್ ಇರೋಲ್ಲ. ಸೇಮ್ ಅದೇ ಥರನೇ ನಮ್ಮ ಬೆಂಗಳೂರಲ್ಲೂ ಮಾಡ್ತಿದ್ದಾರೆ. ಇನ್ ಕೇಸ್ ನೀವೇನಾದರೂ HSR ಕಡೆ ಹೋಗ್ಬಿಟ್ರೆ ನೀವು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನಾಳೆಗೆ ನೋಡೋಣ. ಇವತ್ತು ಜಾತ್ರೆ ಸ್ಟಾರ್ಟ್. ನಾನಿಲ್ಲಿ ಏನಕ್ಕೆ ಒಂದಿನ ಮುಂಚೆನೇ ಬಂದು ಮಾಡಿರ್ಬೋದು, ನೀನು ಅವತ್ತೇ ಮಾಡಿರ್ಬೋದಲ್ಲ ಅಂತ ತುಂಬ ಚೆನ್ನಾಗಿ ಹೇಳ್ಬೋದು. ಬಟ್ ಏನಕ್ಕೆ ನಾನು ಒಂದಿನ ಮುಂಚೆ ಬಂದು ಮಾಡ್ತಾಯಿದ್ದೀನಿ ಅಂತಂದರೆ, ದೇವಸ್ಥಾನ ಇರೋದು ಹಿಂಗೇ. ಬಟ್ ನೆಕ್ಸ್ಟ್ ಡೇ ಹೆಂಗಿರುತ್ತೆ ಜಾತ್ರೆ ಇತ್ತಂದರೆ ಅಂತ ತೋರ್ಸೋಕ್ಕಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು ನಿಮಗೆ. ನಿನ್ನೆ ಹೇಳಿದ್ನಲ್ವಾ, ಅದು ನಿಮಗೆ ಯೆಲ್ಲೋ ಕಲರ್ ಫ್ಲಾಗ್ ಇರುತ್ತೆ, ಎವ್ರಿ ಡೇ ಚೇಂಜ್ ಮಾಡ್ತಾರೆ ಅಂತೇಳಿ. ಇವತ್ತು ಮಾರ್ನಿಂಗ್ ಹತ್ತಿ ಅದನ್ನು ರೆಡ್ ಕಲರ್ ಫ್ಲಾಗಾಗಿ ಚೇಂಜ್ ಮಾಡಿದ್ದಾರೆ. ಬಟ್ ಇದು ಎವ್ರಿ ಡೇ ನಡೀತಾ ಇರುತ್ತೆ, ಒಂದಿನ 2 ದಿನ ಅಲ್ಲ, ಡೈಲಿ ಫ್ಲಾಗ್ ಚೇಂಜ್ ಮಾಡ್ತಾರೆ. ಮಾರ್ನಿಂಗ್ ಇಲ್ಲ, ಈವ್ನಿಂಗ್ ಹತ್ತಿ ಫ್ಲಾಗ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅದೇ ಥರ ಒರಿಸ್ಸಾದಲ್ಲಿ ದೇವಸ್ಥಾನದಲ್ಲಿ ಪುರಿ ಜಗನ್ನಾಥ್ ದೇವಸ್ಥಾನದಲ್ಲಿ ಹೆಂಗೆ ಅವ್ರು ಫ್ಲಾಗ್ ಆದರೆ ಅದಕ್ಕಂತಲೇ ಒಬ್ಬರಿದ್ದಾರೆ, ಅವರು ಅಲ್ಲಿ ರೋಪ್ ಗಿಪ್ ಏನಿಲ್ಲದೆ ಹೆಂಗೆ ಆಟೋಮೆಟಿಕ್ ಗಿಫ್ಟ್ ಚೇಂಜ್ ಮಾಡ್ತಾರೆ. ಬಟ್ ಇಲ್ಲೊಂಥರ ಸ್ಟೆಪ್ಸ್ ಥರ ಇಕ್ಕಿದ್ದಾರೆ, ಆ ಸ್ಟೆಪ್ಸ್ ಮೇಲೆ ಹೋಗ್ಬಿಟ್ಟು ನಾವು ಫ್ಲಾಗ್ನ ಚೇಂಜ್ ಮಾಡೋ ಥರ ಇರುತ್ತೆ. ಬಟ್ ಅದೇ ಥರ ತುಂಬ ಜನಕ್ಕೆ ಪೂರಿ ಜಗನ್ನಾಥ್ ದೇವ್ರಂದರೆ ಏನು, ಅದು ಹೆಂಗೆ ಸೃಷ್ಟಿಯಾಗಿದ್ದು, ಬಟ್ ತುಂಬ ಜನ ಹೇಳಿರ್ಬೋದು. ಇನ್ ಕೇಸ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂಥವ್ರಿಗೆ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ ಐತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಬಟ್ ನೀವು ಗೊತ್ತಿತ್ತಂದರೆ ನಾನು ಕಮೆಂಟಲ್ಲಿ ಇಲ್ಲ, ನಾನು ತಪ್ಪಾಗಿ ಹೇಳ್ತಿದ್ರೆ ಇದನ್ನ ತಿಳ್ಕೊಂಡು ಹೇಳೋ ಅಂತಂದ್ರೂ ನಾನು ಅದನ್ನು ತಿದ್ಕೊಂಡು ಕ್ಲೀನಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೆ ಎಷ್ಟು ಗೊತ್ತು, ಮತ್ತು ಅದೇ ಥರ ನನಗೆ ಗೊತ್ತಿರೋರು ಒರಿಸ್ಸಾದವರು ಒಂದು 2 ಜನ ಇದ್ದಾರೆ, ಅವನ್ನೆಲ್ಲ ಕೇಳ್ಬಿಟ್ಟು ನಾನು ಮಾಡಿರೋದು. ಅದೇ ಥರ ಗೂಗಲಲ್ಲಿ ಮತ್ತು ತುಂಬ ಜನ ಯೂಟ್ಯೂಬರ್ಸ್ದು ಅದೆಲ್ಲ ಚೆಕ್ ಮಾಡಿಬಿಟ್ಟೆ ನಾನು ರಿವ್ಯೂ ಹೇಳ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿದ್ರೆ ಹೇಳಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಒಪ್ಕೋಬೇಕಾಗುತ್ತೆ. ಅಲ್ಲಿ ನೋಡಿ ಅದ್ರ ಮೇಲೂ ಒಬ್ಬರು ಫ್ಲ್ಯಾಗ್ ಒಂದು ಕಟ್ತಾ ಇದ್ದಾರೆ. ಬಟ್ ಇವತ್ತೂ ಸೇಮ್ ಒರಿಸ್ಸಾದಲ್ಲೇ ಸೇಮ್ ಥರ ಪೂಜೆ ಮಾಡ್ತಿದ್ದಾರೆ. ಅದೇ ಥರ ಸೇಮ್ ಬೆಂಗಳೂರಲ್ಲೂ ಮಾಡ್ತಿದ್ದಾರೆ. ಬಟ್ ಅದು ತುಂಬ ಸ್ಪೆಷಲ್. ಬಟ್ 2 ಜಾಗದಲ್ಲಿ ಇದೆ ಅನ್ಕೊತೀನಿ, ಬಟ್ ಬೇರೆ ಎಲ್ಲೆಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದೇನಾದರೂ ಡ್ರೋನ್ ಶಾಟ್ ಇದ್ದರೆ ಓಹೋ ಸೂಪರಾಗಿರ್ತಿದ್ದು. ಬಟ್ ಇಲ್ಲಿ ಜಾಸ್ತಿ ನೀವು ನೋಡಬೇಕಂದ್ರೆ ಕನ್ನಡದವ್ರು ನೋಡೋಕ್ಕೆ ಆಗಲ್ಲ, ಬರೀ ಹಿಂದಿದವರೇ ಒರಿಸ್ಸಾದವರೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಓಕೆ, ಇದ್ರೂ ನಮ್ಮ ಬೆಂಗಳೂರಲ್ಲಿದೆ, ಅದು ನಮಗೊಂಥರ ಹೆಮ್ಮೆ ಅಲ್ವಾ. ಅಲ್ಲಿ ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಯಾರು ಹೋಗೋಗ್ಲೋ ಇಲ್ಲಿಗೆ ಹೋಗಿ ಬಂದುಬಿಡಿ.
ಇದು ಪುರಿ ಜಗನ್ನಾಥ್ ದೇವಸ್ಥಾನ. ಅದು ನಾನು ಹೇಳ್ತಿರೋದು ಒರಿಸ್ಸಾದಲ್ಲಿ. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಹರ್ಷಿ ಒಬ್ಬರು, ಇವರೇ ಬಂದು ವಿಶ್ವಕರ್ಮ ಮಹರ್ಷಿ. ಇವ್ರು ಬಂದು ತಪಸ್ ಮಾಡ್ತಾ ಇರ್ತಾರೆ. ಯಾರಿಗೋಸ್ಕರ? ಕೃಷ್ಣನ ನಾನು ನೋಡಬೇಕು ದೇವನ ಅಂತ ಹೇಳ್ಬಿಟ್ಟು ತಪಸ್ ಮಾಡ್ತಾ ಇರಬೇಕಾದ್ರೆ ಈ ಚಿಕ್ಕ ಹುಡುಗ ಏನು ಮಾಡ್ತಾನೆ ಅಂತಂದರೆ ಬಂದು ಅವ್ರ ತಪಸ್ಸನ್ನ ಬಂದ್ಬಿಟ್ಟು ಹಾಳು ಮಾಡ್ತಾನೆ. ಹಾಳು ಮಾಡ್ಬೇಕಾದ್ರೆ ಏನಾಗುತ್ತೆ, ನೀನು ಯಾಕೋ ನನ್ನ ತಪಸ್ಸನ್ನ ಹಾಳು ಮಾಡ್ತೀಯ ಅಂತ ಹೇಳ್ಬಿಟ್ಟು ಆ ಹುಡುಗನ ಹಿಡಿಯೋಕ್ಕಂತ ಹೋಗ್ತಾ ಇರಬೇಕಾದ್ರೆ ಆ ಹುಡುಗ ಏನು ಮಾಡ್ತಾನೆ, ಹೋಗಿ ಒಂದು ಮರದ ಹಿಂದ್ಗಡೆ ಹೋಗಿ ಬಚ್ಕೊಂಡ್ರೆ ಅಲ್ಲೊಂಥರ ಮಾಯ ಆಗಿಬಿಡ್ತಾನೆ. ಬಟ್ ಅಲ್ಲಿ ಆ ಹುಡುಗ ಎಲ್ಲೋದು ಏನಂತ ಹುಡುಕ್ತಾ ಇರಬೇಕಾದ್ರೆ ಏನಾಗುತ್ತಂದರೆ ಆ ಮರದ ಹತ್ರದಿಂದ ಒಂದು ದೊಡ್ಡ 5 ತಲೆ ಹಾವು ಒಂದು ಬರುತ್ತೆ. ಹಾವು ಬಂದಮೇಲೆ ಅವರು ಮಹರ್ಷಿ ನೋಡ್ಬಿಟ್ಟು ಒಂಥರ ಭಯ ಬಿದ್ದೋಗ್ತಾರೆ. ನೋಡಿದ್ರೆ ಅಲ್ಲಿ ಕೃಷ್ಣ ಬಂದು ಹಾವು ಮೇಲೆ ಮಲ್ಕೊಂಡಿರ್ತಾರೆ. ಮತ್ತು ತಪಸ್ಸದು ಅವ್ರಿಗೆ ಒಂಥರ ಏನೋ ಕಣ್ಣು ಕಾಣಿಸಾದ್ಮೇಲೆ ಅವ್ರು ಹೇಳ್ತಾರೆ, ಅವ್ರು ಎಲ್ಲಿ ಕಾಣಿಸಿತ್ತಲ್ಲ ಒಂದು ದೊಡ್ಡ ಮರ ಇತ್ತಲ್ಲ, ಆಲದ ಮರ, ಅಲ್ಲೇ ಈ ದೇವಸ್ಥಾನ ಬಂದು ಸೃಷ್ಟಿಯಾಗೋಕ್ಕಿಂತ ಮುಂಚೆ ಈ ದೇವಸ್ಥಾನ ಹೆಂಗೆ ಅವರಿಗೆ ದೇವ್ರು ಇದೇ ಥರ ಬೇಕು ಅಂತೇಳಿ ಕಾಣಿಸಿದಂತಂದರೆ, ತುಂಬ ಜನಕ್ಕೆ ಗೊತ್ತಿರಬೇಕು, ಅದು ಕೃಷ್ಣದವ್ರದ್ದು ಏನು ಜಗನ್ನಾಥ್ ಪುರಿ ಇದೆಯೋ ಅದ್ರಲ್ಲಿ ಬಂದ್ಬಿಟ್ಟು ಹಾರ್ಟ್ ಒಂದಿದೆ ಅಂಥೇಳಿ. ಬಟ್ ಹಾರ್ಟ್ ಹೆಂಗೆ ಬಂತು ಏನು ಬಂತು ಅಂತ ನಾವೇನಾದ್ರು ನೋಡಬೇಕಾದ್ರೆ ಅದೇ ಥರ ಡೈಲಿ ಬಂದು ಅವರು 18 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡು, ಅದು ಪಲ್ಯ ಎಲ್ಲ ರೆಡಿ ಮಾಡ್ತಾರಂತೆ. 1000 ಕೋಟಿ ಜನ ಬಂದ್ರೂ ಅದು ಊಟ ಮಾತ್ರ ಖಾಲಿ ಆಗಲ್ವಂತೆ, ಅಷ್ಟು ಜಾಸ್ತಿ ಆಗ್ತಾನೆ ಇರುತ್ತಂತೆ. ಬಟ್ ಅಲ್ಲಿರೋದು ಸೇಮ್ ಇದೇ ಥರನೇ ಕಟ್ಟಿಗೆದಲ್ಲಿ ಮಾಡಿರುವ ವಿಗ್ರಹ. ಎಲ್ಲರಿಗೂ ರಾಮಾಯಣ ಗೊತ್ತಿರುತ್ತೆ. ರಾಮಾಯಣದಲ್ಲಿ ಕೃಷ್ಣರ ಅವರ ಹಾರ್ಟ್ ಬಂದು ಅದರ ಬೆಂಕಿಯಿಂದ ಸುಡಬೇಕಾದ್ರೆ ಅವ್ರ ಹಾರ್ಟ್ ಮಾತ್ರ ಸಪ್ರೇಟಾಗಿ ಇನ್ನು ಒಂಥರ ಬೆಂಕಿಯಲ್ಲಿ ಬಂದು ಸುಟ್ಟಿರಲ್ಲ. ಅದೇನಾಗಿರುತ್ತೆ, ಇವರು ರಾಜ ಯಾರು ಇರ್ತಾರೋ ಅವ್ರ ಕನಸಲ್ಲಿ ಬಂದ್ಬಿಟ್ಟು ಈ ಒಂದು ಮರ ಬರ್ತಿದೆ, ಅದರಲ್ಲಿ ನಾನು ಹಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣ ಬಂದು ಅವ್ರಿಗೆ ತೋರಿಸ್ದಂಗೆ ಒಂದು ಕನಸಲ್ಲಿ ಜ್ಞಾಪಕ ಬರುತ್ತೆ. ಆ ಕನಸಲ್ಲಿ ಜ್ಞಾಪಕ ಬಂದಾಗ ಅದನ್ನ ತುಂಬ ಜನ ಕಡಿಬೇಕಂತ ನೋಡ್ತಾರೆ, ಮಾಡೋಕ್ಕಾಗಲ್ಲ. ಮತ್ತು ಮಹರ್ಷಿ ಇದ್ದಾರಲ್ವ ವಿಶ್ವಕರ್ಮ, ಅವರೇ ಬಂದು ಮತ್ತೆ ನಾನು 15 ದಿನ ನಾನು ಒಂದು ರೂಮಲ್ಲಿ ಬಿಟ್ಬಿಡಿ, ನಾನು ಅಲ್ಲಿರ್ತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ಅವ್ರ ಕೈಯಿಂದ ಕೆತ್ತಿರೋ ವಿಗ್ರಹನೇ ಇದು ಸ್ಟಾರ್ಟಿಂಗಿಂದನೇ. ಮತ್ತು ಅವ್ರು ಬಂದು ನೋಡ್ಬೇಕಾದ್ರೆ ಮಹಾರಾಣಿ ಒಳಗಡೆ ಹೋಗ್ಬೇಕಾದ್ರೆ ಅದು ಅವರು ವಿಗ್ರಹ ಬಂದ್ಬಿಟ್ಟು ಅಲ್ಲಿ ಇಟ್ಟಿರ್ತಾರೆ. ಮತ್ತು ಅವರು ಮಹರ್ಷಿ ಇರ್ತಾರಲ್ಲ ಅವ್ರು ಬಂದು ಮಾಯ ಆಗಿಬಿಡ್ತಾರೆ. ಮತ್ತು ಅವ್ರಿಗೆ ಕಿವಿ ಕೇಳಿಸ್ಕೊಂಡಿದ್ದೇನೆಂದರೆ, ನನ್ನ ಒಂದು ಇದೇ ಥರ ವಿಗ್ರಹದಲ್ಲೇ ಇಟ್ಕೊಳ್ಳಿ, ನಾನು ವಿಗ್ರಹ ಥರನೇ ಇಲ್ಲಿರ್ತೀನಿ, ನನಗೆ ರೂಪ ಅನ್ನೋದು ಇಲ್ಲ, ನನಗೆ ಕೈ ಕಾಲು ಅನ್ನೋದು ಇಲ್ಲ, ಒಂಥರ ಗೊಂಬೆ ಥರ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಬಂದು ತುಂಬ ಜನ ಏನು ಹೇಳ್ತಾರೆ ಅಂದರೆ ಅದ್ರ ಒಳಗಡೆ ಬಂದು ಹಾರ್ಟ್ ಇದೆ, ಅದನ್ನು 12 ವರ್ಷಕ್ಕೆ ಒಂದು ಸತಿ ಬರುವ ಈ ಜಾತ್ರೆಯಲ್ಲಿ ಇಡೀ ದೇಶದಲ್ಲಿ, ಅದು ಪುರಿ ಜಗನ್ನಾಥ್ ಒರಿಸ್ಸಾದಲ್ಲಿ ಫುಲ್ ಲೈಟ್ ಆಫ್ ಮಾಡಿಬಿಟ್ಟು ಮಿಡ್ನೈಟ್ ಒಂದು 12 o'clockಗೆ ಹೊಸ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಕೈಗೆಲ್ಲ ಫುಲ್ ಒಂಥರ ಗ್ಲೌಸ್ ಥರ ಹಾಕ್ಕೊಂಡು ಹಳೆ ಹಾರ್ಟ್ ಏನಿರುತ್ತೋ ಅದನ್ನು ತಗೊಂಡು ಹೊಸ ವಿಗ್ರಹಕ್ಕೆ ಚೇಂಜ್ ಮಾಡ್ತಾರೆ. ಏನಕ್ಕೆ ಚೇಂಜ್ ಮಾಡ್ತಾರೆ ಅಂತಂದರೆ, ಹಳೆ ಏನು ಅವ್ರದ್ದು ಪುರಿ ಜಗನ್ನಾಥದ್ದು ಸ್ಟ್ಯಾಚು ಥರ ಇದೆಯೋ ವಿಗ್ರಹ, ಅದು ಬಂದು ಹಳೇದಾಗಿರುತ್ತೆ. 12 ವರ್ಷಕ್ಕೊಂದು ಸತಿ ಅದನ್ನ ಚೇಂಜ್ ಮಾಡಬೇಕು. ಅದನ್ನು ಹೊಸದಾಗಿ ಅವ್ರು ಹೆಂಗೆ ಮಾಡ್ತಾರಂತಂದರೆ, ಬೇವಿನ ಮರ ಇಲ್ಲಾಂದರೆ ಆಲದ ಮರ ಇರುತ್ತಲ್ವ, ಅದರಲ್ಲಿ ಅದು ಯಾವುದು ತುಂಬ ಹಳೇದು, ಮೋಸ್ಟ್ಲಿ ಒಂದು 10 ವರ್ಷ 150 ವರ್ಷ ಅಂಥ ಮರನ ಅವರು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಅದನ್ನು ಬೇರೆ ಜೊತೆ ಅದನ್ನ ಕಟ್ ಮಾಡಿ ತೊಗೊಬಂದು ಮತ್ತು ಅದನ್ನು ಅಲ್ಲಿ ಪೂಜಾರಿಗಳೇ ಸ್ವಲ್ಪ ಜನ ಇರ್ತಾರೆ ಕೆತ್ತವರು, ಅವ್ರ ಹತ್ರ ತೊಗೊಬಂದು ಮತ್ತು ಅದನ್ನು ಒಂದು ರೂಮಲ್ಲಿಟ್ಟು ಅದನ್ನ ಕ್ಲೀನಾಗಿ ಕೆತ್ತಿ ಮತ್ತು ಅದರಲ್ಲಿ ಹೆಂಗೆ ಅವ್ರು ಆರ್ಟ್ ಇಡಬೇಕಂತಾರೋ ಸೇಮ್ ಅದೇ ಥರನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರಂತೆ. ಬಟ್ ಅದನ್ನು ಒಬ್ಬರು ಪೂಜಾರಿ ಮಾತ್ರ ತೊಗೊಂಡು ಹೋಗ್ಬಿಟ್ಟು ಹಾರ್ಟ್ನ ಬಂದು ಚೇಂಜ್ ಮಾಡೋದು. ಅದೇ ಥರ ಎವ್ರಿ ಇಯರ್ಸಲ್ಲಿ ಬಂದ್ಬಿಟ್ಟು ಡಾಕ್ಟರ್ಸ್ ಎಲ್ಲ ಬಂದ್ಬಿಟ್ಟು ಚೆಕ್ ಮಾಡ್ತಾರಂತೆ, ಪುರಿ ಜಗನ್ನಾಥ್ಗೆ ಹಾರ್ಟ್ ಬೀಟ್ ಹೆಂಗಿದೆ, ಹಾರ್ಟ್ ಬೀಟ್ ಕ್ಲೀನಾಗಿ ಹೊಡ್ಕೊತಿದೆಯಾ ಎಂಥದಂತ ಹೇಳ್ಬಿಟ್ಟು. ಅದರ ಒಂದು ದೊಡ್ಡ ಮಿರಾಕಲ್ ಅಂದರೆ ಏನು ಗೊತ್ತಾ, ಡಾಕ್ಟರ್ಸ್ ಹಾರ್ಟ್ ಇಟ್ಕೊಂಡು ಚೆಕ್ ಮಾಡ್ತಾರಲ್ಲ, ಮೋಸ್ಟ್ಲಿ ಅದು ಸೆತಿಸ್ಕೋಪ್ ಇಟ್ಕೊಂಡು, ಅದರಲ್ಲಿ ಕೆಲವು ಜನಕ್ಕೆ ಹಾರ್ಟ್ ಬೀಟ್ ಅನ್ನೋದು ಕೇಳಿಸಿದೆಯಂತೆ. ಬಟ್ ಅದು ಒಂಥರ ಗೂಸ್ ಬಂಪ್ಸ್ ಆಗ್ತದೆ ಈಗ ನನಗೆ ಹೇಳ್ಬೇಕಂದ್ರೇ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ, ಒಂದು ಸತಿ ಯಾವುದು ಒರಿಸ್ಸಾಗೆ ಹೋಗಿ ಬರಬೇಕು, ಅಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಿಮಗೆ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಈ ವಿಡಿಯೋದಿಂದ ನೋಡ್ಕೊಳ್ಳಿ. ಈಗ ಇಲ್ಲೇನು ನೋಡ್ತಿದ್ದೀರಲ್ವ, ಇದು ಬಂದು ಹಳೆ ವಿಗ್ರಹ. ಏನೋ ಹೊಸದೊಂದು ಮಾಡ್ತಾರೆ 12 ವರ್ಷಕ್ಕೊಂದು ಸತಿ, ಬಟ್ ಹಳೇದು ಏನು ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ಡೌಟ್ ಬರುತ್ತೆ. ಹಳೆ ವಿಗ್ರಹ ಏನು ಮಾಡ್ತಾರೆ ಅಂದರೆ, ಅಲ್ಲೇ ದೇವಸ್ಥಾನ ಹಿಂದ್ಗಡೆ ಒಂದು ದೊಡ್ಡ ಒಂಥರ ಒಂದು ತೋಡಿರ್ತಾರಂತೆ. ತೋಡ್ಬಿಟ್ಟು ಹಳೇದು ಏನು ಮಾಡ್ತಾರೆ ಅದ್ರೊಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತಾರಂತೆ. ಬಟ್ ಅದು ಈ ದೇವಸ್ಥಾನದಲ್ಲಿ ತುಂಬ ಸ್ಪೆಷಲ್ ಇದೆ. ಬಟ್ ಇನ್ನೊಂದೇನೆಂದರೆ, ತುಂಬ ಜನ ನಂಬ್ಕೊಂಡು ಹೋಗೋದೇನಂತಂದರೆ, ಮೋಸ್ಟ್ಲಿ ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಒಂದು 6-7 ಮಂತ್ಸ್ ಮುಂಚೆ ಒಂದು 3 years 8 years ಮಗ ಬಂದ್ಬಿಟ್ಟು 2 months ಬಂದು ಕೋಮಾದಲ್ಲಿದ್ದ, ಮತ್ತು ಡಾಕ್ಟರ್ಸ್ ಅವ್ರು ಬಂದ್ಬಿಟ್ಟು ಅವ್ನು ಬದುಕಲ್ಲ
ಅವನ ಸತ್ತೋಗ್ತಾನೆ ಅಂತ ಹೇಳಿದ್ರಂತೆ. ಮತ್ತು ಅವ್ರ ತಂದೆ ಏನು ಮಾಡಿದ್ದಾನೆ, ಇಲ್ಲ ನಾನು ಪೂರಿ ಜಗನ್ನಾಥ್ನ ನಂಬ್ಕೊತಾ ಇದ್ದೀನಿ ಅಂತೇಳ್ಬಿಟ್ಟು ಆ ಹುಡುಗನ್ನ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಬಂದು ಇಲ್ಲಂದರೆ ಬೆಂಗಳೂರಲ್ಲ, ಒರಿಸ್ಸಾದಲ್ಲಿ ಅಲ್ಲಿ ದೇವ್ರ ಮುಂದೆನೇ ಇಟ್ಟಾದಮೇಲೆ ಮತ್ತು ಅವ್ರು ಏನೋ ಪೂಜೆ ಮಾಡಿ ಅಲ್ಲಿಂದ ನೀರು ಬಂದು ಮಗು ಮೇಲೆ ಹಾಕಿದ್ಮೇಲೆ ಆ ಮಗು ಬಂದು ಕಣ್ಣು ಬಿಟ್ಟಿದೆ ಅಂತೇಳ್ಬಿಟ್ಟು ಒಂದು ದೊಡ್ಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ ಕೇಸ್ ನನಗೇನಾದ್ರು ವೀಡಿಯೋ ಸಿಕ್ತಂದರೆ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಮಿಸ್ ಮಾಡಿಲ್ಲದೆ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಜನ ಬರ್ತಾರೆ ಹೋಗ್ತಾರೆ, ಬಟ್ ನನಗೆ ಎಷ್ಟು ಗಂಟೆ ಗೊತ್ತೋ ಅಷ್ಟು ಗಂಟೆ ನಾನು ದೇವಸ್ಥಾನ ಬಗ್ಗೆ ಹೇಳಿದ್ದೀನಿ. ಇನ್ ಕೇಸ್ ನಾನು ಏನಾದರೂ 1, 2, 3 ಟಾಪಿಕ್ ಮಿಸ್ ಮಾಡಿದರೆ ನನ್ನ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಮೋಸ್ಟ್ಲಿ ನಾನು ಡೈರೆಕ್ಟ್ ಒರಿಸ್ಸಾಗೆ ಹೋದರೆ ಅಲ್ಲಿ ಇನ್ನೂ ನಾನು ಇದಕ್ಕಿಂತ ಏನು ನನ್ನ ಕೈಗೆ ಇಂಪಾರ್ಟೆಂಟ್ ಆಗಿರೋ ಏನು ಟಾಪಿಕ್ಸ್ ಎಲ್ಲ ನಾನು ಆ್ಯಡ್ ಮಾಡೋಕ್ಕಾಗುತ್ತೋ ಖಂಡಿತ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ದೇವಸ್ಥಾನ ಬಗ್ಗೆ ಹೇಳಿದ್ದೀನಿ ಅಂದ್ಕೊತಿದ್ದೀನಿ. ಮಿಸ್ ಮಾಡಿಲ್ಲದೆ ನೀವು ಒಂದು ಸರ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಪೂರಿ ಜಗನ್ನಾಥ್. ಇದು 12 ವರ್ಷಕ್ಕೆ ಬರುವ ಒಂದೇ ಒಂದು ಸತಿ ಯಾತ್ರ. 12 ವರ್ಷಕ್ಕೆ ಅದು ವಿಗ್ರಹ ಅನ್ನೋದು ಚೇಂಜ್ ಮಾಡ್ತಾನೆ ಇರ್ತಾರೆ, ಮರದ ಕೆಳಗಡೆ ಇರೋದು. ಅದೇ ಥರ ಇನ್ನೊಂದು ಏನು ದೊಡ್ಡ ವಿಶೇಷ ಅಂತಂದರೆ, ಅಲ್ಲಿ ಏನು ಥರ ವಿಗ್ರಹ ಇದೆಯೋ ಸೇಮ್ ಅದೇ ಥರ ಇಲ್ಲೂ ವಿಗ್ರಹ ಇಟ್ಟಿದ್ದಾರೆ. ಅದು ತುಂಬ ಸ್ಪೆಷಲ್ಲು. ಬಟ್ ಆದಷ್ಟು ಕರ್ನಾಟಕ ಗೌರ್ಮೆಂಟು ಇದನ್ನು ತೊಗೊಂಡು ಸ್ವಲ್ಪ ನಡೆಸ್ತಿದ್ದಾರೆ, ತುಂಬ ಜನ ಪೊಲೀಸವರು. ಬಟ್ ಯಾರಿಗೂ ಏನಾಗ್ತಿಲ್ಲ. ಬಟ್ ಅದಕ್ಕಿಂತ ಒಳ್ಳೇದು. ಓಕೆ, ಮಿಸ್ ಮಾಡಿಲ್ಲದೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಗಂಟ ಅಂಟಿಲ್ ದೆನ್ ಬೈ ಫ್ರಮ್ ನವೀನ್ ಟ್ರಾವೆಲರ್ YT. ಬಾಯ್.